ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಶಾಮನೂರು ಕುಟುಂಬಕ್ಕೆ ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಮುಸ್ಲಿಂ ಮತದಾರರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಮುಸ್ಲಿಂ ಮತಗಳೇ ಶಾಮನೂರು ಕುಟುಂಬದ ಕೈ ಹಿಡಿದಿದ್ವು. ಈ ಬಾರಿ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ SDPI ಯಿಂದ ಅಫ್ಜಲ್ ಕೊಡ್ಲಿಪೇಟೆ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಬ್ಬ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮನ್ಸೂರ್ ಅಲಿ ನಾನು ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತಿದ್ದಾರೆ. ಆದ್ರೆ ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇದ್ರೆ ರಾಜೀನಾಮೆಯನ್ನೇ ಕೊಟ್ಟು ಬಿಡ್ತೀನಿ ಅಂತಿದ್ದ ಜಮೀರ್ ಅಹಮದ್ ಖಾನ್ ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನಾನೇ ಗೆಲ್ಲಿಸಿಕೊಂಡು ಬರ್ತೀನಿ ಅಂತಿದ್ದಾರೆ. ಅಲ್ಲಿಗೆ ಜಮೀರ್ ಇಲ್ಲಿಯವರೆಗೂ ಮಾಡಿದ್ದೆಲ್ಲ ನಾಟಕ ಅನ್ನೋದು ಮುಸ್ಲಿಮರಿಗೂ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಅಹಿಂದ ಅನ್ನೋದನ್ನೇ ಹೇಳ್ತಾ ರಾಜಕೀಯ ಮಾಡ್ತಾ ಇದ್ದ CM ಸಿದ್ದರಾಮಯ್ಯ ಕೊನೆಗೂ ಅವರಿಗೆ ಕೈ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಮನೂರು ಕುಟುಂಬಕ್ಕೆ ಪಕ್ಷದ ಟಿಕೆಟ್ ಸಿಕ್ಕಿದ್ರು ಗೆಲ್ಲೋದು ಯಾಕೆ ಕಷ್ಟ ಆಗತ್ತೆ? ಜಮೀರ್ ಮುಸ್ಲಿಮರನ್ನ ಮುಂದಿಟ್ಕೊಂಡು ನಾಟಕ ಮಾಡ್ತಾ ಇರೋದು ಯಾಕೆ? ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯ ಅಹಿಂದ ಮತದಾರರಿಗೆ ಮಾಡ್ತಾ ಇರೋ ಮೋಸ ಅದೆಂತದ್ದು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಶಾಮನೂರು ಕುಟುಂಬ ಮತ್ತು ಮುಸ್ಲಿಮರ ಮಧ್ಯೆ ದೊಡ್ಡ ಬಿರುಕು ಉಂಟಾಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದನ್ನ ಶುರು ಮಾಡಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ದೊಡ್ಡ ಮುಸ್ಲಿಂ ನಾಯಕ ಅಂತ ಅಡ್ಡಾಡ್ತಾ ಮಾತಾಡ್ತಾ ಇರೋ ಜಮೀರ್ ಅಹಮದ್. ಇಲ್ಲಿ ಮೊದಲು ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಅಲ್ಲಿ ಮುಸಲ್ಮಾನರ ಮತಗಳು ಜಾಸ್ತಿ ಇದಾವೆ ಅಂತ ಮಾತಾಡಿದ್ರು. ಹಾಗೇನಾದ್ರೂ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅಂದ್ರೆ ನಾನೇ ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರು. ಅವತ್ತೇ ನಾವು ಹೇಳಿದ್ವಿ, ಈ ಜಮೀರ್ ಇದ್ದಾರಲ್ಲ ಇವರೊಂಥರ ನಾಟಕ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹಾಗಾಗಿ ಇವರು ಮಾಡೋದೆಲ್ಲ ನಾಟಕ. ಮುಸ್ಲಿಮರನ್ನ ಮುಂದೆ ಬಿಟ್ಟು ಅವರಿಗೆ ಯಾವ ಕೆಲಸ ಬೇಕೋ ಏನು ಲಾಭ ಬೇಕೋ ಅದನ್ನ ಪಕ್ಷದಿಂದ ಮಾಡಿಸಿಕೊಳ್ತಾರೆ ಅಂತ. ಅದಾದ ಮೇಲೆ ಕಾಂಗ್ರೆಸ್ ಟಿಕೆಟ್ಗಾಗಿ ಸುಮಾರು 4 ಮುಸ್ಲಿಂ ಟಿಕೆಟ್ ಆಕಾಂಕ್ಷಿಗಳು ಕಾಯ್ತಾ ಇದ್ರು. ಪಕ್ಷದ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಮುಸ್ಲಿಮರ ಪರ ಮಾತಾಡೋಕೆ ಕುಳಿತಿದ್ದು ಇದೇ ಜಮೀರ್ ಅಹಮದ್. ಅವತ್ತು ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿದ್ದೀವಿ, ಅವರ ಮನಸ್ಸನ್ನ ಓಲೈಕೆ ಮಾಡಿದ್ದೀವಿ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆಯನ್ನ ಮಾಡಿದ್ರು. ಅಲ್ಲಿಗೆ ಮುಸ್ಲಿಮರಿಗೆ ಕಾಂಗ್ರೆಸ್ ಕೈ ಕೊಟ್ಟಿತ್ತು. ಹಾಗಂತ ಮೀಟಿಂಗ್ ಅಲ್ಲಿ ಕೇವಲ ಜಮೀರ್ ಮಾತ್ರ ಇರಲಿಲ್ಲ. ಅಹಿಂದ ಅನ್ನೋದನ್ನೇ ಇಟ್ಕೊಂಡು ಇಷ್ಟು ವರ್ಷ ರಾಜಕೀಯ ಮಾಡಿಕೊಂಡು ಬಂದಿರೋ CM ಸಿದ್ದರಾಮಯ್ಯ, ಮುಸ್ಲಿಮರು ನಮ್ಮ ಬ್ರದರ್ಸ್ ಅಂತ ಹೇಳೋ DK ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ಕೂಡ ಇದ್ರು. ಆದರೆ ಯಾರೊಬ್ಬರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡಲೇ ಇಲ್ಲ. ಅಲ್ಲಿ ಅದ್ಯಾವುದೋ ಕೆಲಸಕ್ಕೆ ಬಾರದ 4 ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ 4ರಲ್ಲಿ ಒಂದು, ಈ ಬಾರಿ ಸಮರ್ಥ ಶಾಮನೂರು ಸೋತಿದ್ದೆ ಆದ್ರೆ 2028ಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು. ಎರಡನೆಯದ್ದು MLC ಸ್ಥಾನವನ್ನ ಮುಸ್ಲಿಮರಿಗೆ ಬಿಟ್ಕೊಡ್ಬೇಕು. ಮೂರನೆಯದ್ದು ಯಾವುದೋ ಕೆಲಸಕ್ಕೆ ಬಾರದ ಹುದ್ದೆಗಳನ್ನ ಮುಸ್ಲಿಮರಿಗೆ ಕೊಡಬೇಕು ಅಂತ. ಅಲ್ಲ ರೀ, ಒಂದು ಸಲ ಯೋಚನೆ ಮಾಡಿ, ಸಮರ್ಥ ಈ ಬಾರಿ ಗೆದ್ರೆ ಮುಂದೆ ಮುಸ್ಲಿಮರಿಗೆ ಟಿಕೆಟ್ ಅನ್ನೋದು ಹೇಗೆ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ? ಅದನ್ನೇ ಜಮೀರ್ ಈಗ ಮಾಡ್ತೀನಿ ಅಂತ ಹೊರಟಿರೋದು. ಆಗ ಮುಸಲ್ಮಾನರಿಗೆ ಟಿಕೆಟ್ ಸಿಗೋದಾದ್ರೂ ಏನು ಅನ್ನೋದು ಜಮೀರ್ ತರಹದ ಅತಿ ಬುದ್ಧಿವಂತರಿಗೂ ತಲೆಗೆ ಬಂದಿಲ್ಲ ಅಂದ್ರೆ ಏನಂತ ಹೇಳಬೇಕು? ಇಲ್ಲಿ ಅದೆಲ್ಲವನ್ನ ಆ ಸಭೆಯಲ್ಲಿದ್ದ ಎಲ್ಲರೂ ಯೋಚನೆ ಮಾಡಿಲ್ಲ ಅಂತ ಅಲ್ಲ, ಎಲ್ಲವನ್ನ ಯೋಚನೆ ಮಾಡಿ ಮುಸ್ಲಿಮರು ಇಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇನ್ನೂ ಒಂದು ಮಜಾ ಅಂದ್ರೆ ಸಮರ್ಥ ಅನ್ನೋ ಅಭ್ಯರ್ಥಿ ಇದ್ದಾನಲ್ಲ, ಈತ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡೋದಕ್ಕೂ ಮೊದಲೇ ನಾಮಪತ್ರವನ್ನ ಸಲ್ಲಿಸಿದ್ರು. ಆ ದಿನ ಮಾಧ್ಯಮದವರು ಇನ್ನೂ ಟಿಕೆಟ್ ಘೋಷಣೆ ಮಾಡಿಲ್ಲ, ಆದ್ರೂ ನೀವು ಈಗಲೇ ಯಾಕೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಸಮರ್ಥ ಕೊಟ್ಟ ಉತ್ತರ ಏನಂದ್ರೆ, ಅಲ್ಲ, ಇದು ನಮ್ಮ ಅಜ್ಜ ಅವರು ಕಟ್ಟಿರೋ ಪಕ್ಷ, ಯಾರನ್ನ ಯಾಕೆ ಕೇಳಬೇಕು ಅಂತ ಹೇಳಿದ್ರು. ಇನ್ನೊಂದು ಕಡೆ ಇದೇ ಪ್ರಶ್ನೆಯನ್ನ SS ಮಲ್ಲಿಕಾರ್ಜುನ್ ಅವರನ್ನ ಕೇಳಿದ್ರೆ, ಅಂದ್ರೆ ಸಮರ್ಥ ಅವರ ಅಪ್ಪನನ್ನ ಕೇಳಿದ್ರೆ, ಅಯ್ಯೋ ಅದು ಒಳ್ಳೆ ದಿನ ಅಂತ ನಾಮಪತ್ರವನ್ನ ಸಲ್ಲಿಸಿದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ ಅಂತಾರೆ. ಆಯ್ತು ಸ್ವಾಮಿ, ಹಾಗೆ ಒಳ್ಳೆ ದಿನ ಅಂತ ನಾಮಪತ್ರ ಸಲ್ಲಿಸೋದಾದ್ರೆ ಒಂದೇ ದಿನ 2 ಬಾರಿ ಯಾಕೆ ನಾಮಪತ್ರವನ್ನು ಸಲ್ಲಿಸಬೇಕು? ಅಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಶಾಮನೂರು ಕುಟುಂಬ ಹೇಳಿತ್ತು, ನಮ್ಮ ಕುಟುಂಬ ಇಲ್ಲ ಅಂದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲ ಅಂತ. ಅದೇ ಕಾರಣಕ್ಕೆ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಆಯಿತು. ಅದಾದ ಮೇಲೆ ಮುಸ್ಲಿಂ ನಾಯಕ ಕರ್ನಾಟಕದ ಮುಸ್ಲಿಮರನ್ನ ಖರೀದಿ ಮಾಡೋ ಜಮೀರ್ ಅಹಮದ್ ಖಾನ್ ರಾಜೀನಾಮೆಯನ್ನು ಕೊಡ್ತಾರೇನೋ, ಹೆಂಗಿದ್ರು ಮುಸ್ಲಿಮರಿಗೆ ಅನ್ಯಾಯ ಆಯಿತು ಅಂತ ನೋಡ್ತಾ ಇದ್ರೆ
ಆ ಮನುಷ್ಯ ಈಗ ನೋಡಿದರೆ ನಾನೇ ಸಮರ್ಥ ಅವರನ್ನು ಗೆಲ್ಲಿಸಿಕೊಂಡು ಬರ್ತೀನಿ ಅಂತಿದ್ದಾರೆ. ಅಲ್ಲಿಗೆ ಜಮೀರ್ ಬೆಂಕಿಯನ್ನು ಹಚ್ಚಿ ಅದರಲ್ಲಿ ಬಿಸಿಯನ್ನು ಕಾಯಿಸಿಕೊಳ್ತಾ ಇದ್ದಾರೆ. ಒಂದು ಕಡೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನೋದು, ಆಮೇಲೆ ಮುಸ್ಲಿಮರ ಪರವಾಗಿ ಸಭೆಗೆ ಹೋಗೋದು, ಅವರಿಗೆ ಯಾವುದು ಬೇಕೋ ಅದನ್ನು ಮಾತಾಡಿಕೊಂಡು ಬರೋದು, ಅದರಿಂದ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮುಸ್ಲಿಂ ನಾಯಕ ಅಂತ ತೋರಿಸಿಕೊಳ್ಳೋದು. ಇದು ಅವರ ಅತಿ ಬುದ್ಧಿವಂತಿಕೆ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆಯಿತು, ಅಲ್ಲಿ ಜಮೀರ್ ಕೈಯಲ್ಲಿ ಏನೂ ಆಗಲಿಲ್ಲ, ಯಾಕೆಂದರೆ ಜಮೀರ್ ಕೈಯಲ್ಲಿ ಏನೂ ಇರಲಿಲ್ಲ ಅಂದ್ಕೊಳ್ಳೋಣ. ಅಲ್ಲಿರೋ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಅಡ್ಡಾಡೋ ದಾವಣಗೆರೆಯಲ್ಲಿ ಅಹಿಂದ ಸಮಾವೇಶ ಮಾಡಿಕೊಂಡಿದ್ದ ಸಿದ್ದರಾಮಯ್ಯ ಆದ್ರು. ಆಯಿತು, ನಾನು ಮಾತಾಡ್ತೀನಿ, ಅಲ್ಲಿ ಅಹಿಂದ ಮತಗಳು ಮುಖ್ಯ ಆಗುತ್ತವೆ, ಯಾವುದಾದ್ರೂ ಅಹಿಂದ ನಾಯಕನಿಗೋ ಇಲ್ಲ ಕಾರ್ಯಕರ್ತರಿಗೋ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ಗೆ ಹೇಳಬಹುದಿತ್ತು. ಅದನ್ನು ಹೇಳಲೇ ಇಲ್ಲ. ಯಾಕಂದರೆ ದಾವಣಗೆರೆಯಲ್ಲಿ ಮುಸ್ಲಿಮರು ಮೊದಲು ನಮಗೆ ಟಿಕೆಟ್ ಕೊಡಿ ಅಂದರು, ಕೊನೆಗೆ ಮುಸ್ಲಿಮರಿಗೆ ಬೇಕು ಅಂತ ಏನಿಲ್ಲ, ಆ ಕುಟುಂಬವನ್ನು ಬಿಟ್ಟು ಯಾವುದಾದ್ರೂ ಅಹಿಂದ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು, ಅವರ ಪರವಾಗಿ ನಾವೆಲ್ಲ ಕಾಂಗ್ರೆಸ್ಗೆ ಕೆಲಸವನ್ನು ಮಾಡ್ತೀವಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು. ದಾವಣಗೆರೆ ದಕ್ಷಿಣದಲ್ಲಿ 2 ದಲಿತ ಅಭ್ಯರ್ಥಿಗಳು ನಮಗೆ ಟಿಕೆಟ್ ಕೊಡಿ ಅನ್ನೋ ಬೇಡಿಕೆಯನ್ನು ಕಾಂಗ್ರೆಸ್ ಪಕ್ಷದ ಮುಂದಿಟ್ಟಿದ್ರು. ಆದರೆ ನಮ್ಮದು ದಲಿತರನ್ನು ಉದ್ಧಾರ ಮಾಡೋ ಪಕ್ಷ, ನಮ್ಮದು ಎಲ್ಲರನ್ನ ಸಮಾನವಾಗಿ ಕಾಣೋ ಪಕ್ಷ, ನಾನಿದ್ರೆ ಅಹಿಂದ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯ ಉಸಿರನ್ನೇ ಬಿಡಲಿಲ್ಲ. ಪಾಪ ಬಿಡಿ, ಅವರು ತಾನೇ ಹೇಗೆ ಮಾತಾಡ್ತಾರೆ, ಅಪ್ಪಿ ತಪ್ಪಿ ಮಾತಾಡಿದರೆ ನೀವು CM ಕುರ್ಚಿಯನ್ನು ಬಿಟ್ಟು ಕೆಳಗೆ ಇಳಿರಿ ಅಂತ ರಾಹುಲ್ ಗಾಂಧಿ ಹೇಳಿಬಿಟ್ರೆ ಆಗ ಅವರ ಕುರ್ಚಿ ಹೋಗುತ್ತೆ ಅನ್ನೋ ಭಯ. ಈ ಸಿದ್ದರಾಮಯ್ಯಗೆ ಅಧಿಕಾರ ಇದ್ದರೆ ಬೇರೆ ಏನು ಬೇಕಿಲ್ಲ. ಈ ಅಹಿಂದ ಅನ್ನೋದಾಗಲಿ ಇನ್ನೊಂದಾಗಲಿ ಎಲ್ಲವೂ ಬರೀ ಬೂಟಾಟಿಕೆ ಅಷ್ಟೇ. ಇನ್ನು ಮುಸ್ಲಿಮರು ನಮ್ಮ ಬ್ರದರ್ಸ್ ಅಂತ ಹೇಳೋ KPCC ಅಧ್ಯಕ್ಷ DK ಶಿವಕುಮಾರ್ ಆದರೂ ಮುಸ್ಲಿಮರ ಪರ ಮಾತಾಡಿದ್ರ ಅಂದರೆ ಇಲ್ಲವೇ ಇಲ್ಲ. ಆಯಿತು, ಇವ್ರು ಯಾರೋ ಮಾತಾಡಿಲ್ಲ, ಓಕೆ. ಅಲ್ಲಿ ದಲಿತರ ಮತಗಳು ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಮುಖ್ಯ ಆಗತ್ವೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿರೋ ಯಾವನಾದರೂ ಈ ದಲಿತ ಮಂತ್ರಿಗಳಿದ್ದಾರಲ್ಲ, ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿ ಅಂತ ಕೇಳಿದ್ರ ಅಂತ ನೋಡೋದಕ್ಕೆ ಹೋದರೆ ಅದೂ ಇಲ್ಲ. ಇಲ್ಲಿ ಕೆಲವರು ಹೇಳ್ತಾರೆ, ಅಯ್ಯೋ ಸಂಪ್ರದಾಯದ ಹಾಗೆ ಸತ್ತ ಮನೆಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಬಿಡಿ ಸರ್ ಅಂತ. ಹಾಗೆ ಘೋಷಣೆ ಮಾಡೋದಾಗಿದ್ರೆ ಮೊದಲೇ ಸಮರ್ಥ ಹೆಸರನ್ನು ಘೋಷಣೆ ಮಾಡಬೇಕಿತ್ತು. ಅದಕ್ಕೆ ಯಾಕ್ರಿ 1 ವಾರ ಬೇಕಾಗಿತ್ತು? ಇರಲಿ ಬಿಡಿ, ಅವರ ಪಕ್ಷ ಅವರೇನೋ ಮಾಡಿಕೊಳ್ತಾರೆ ಅಂದ್ಕೊಳ್ಳೋಣ ಅಂದರೆ ನಾವು ಸುಮ್ಮನೆ ಇರೋಣ ಅಂದರೆ ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನೇ ಚಡ್ಡಿ ಜೇಬಲ್ಲಿ ಇಟ್ಕೊಂಡು ಅಡ್ಡಾಡ್ತಾ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಈಗ ಆ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲಿ ಹೋಯ್ತು? ಎಲ್ಲರೂ ಸಮಾನರು ಅಂತ ಹೇಳೋದು ಎಲ್ಲಿ ಹೋಯ್ತು? ಬೇರೆ ಪಕ್ಷಗಳು ಈ ರೀತಿಯಾಗಿ ಟಿಕೆಟ್ಗಳನ್ನು ಘೋಷಣೆ ಮಾಡಿದಾಗ ಅಯ್ಯೋ BJP ಅನ್ನೋದು ದಲಿತರನ್ನು ತುಳಿತಾ ಇದೆ, ಮುಸ್ಲಿಮರಿಗೆ ಟಿಕೆಟನ್ನು ಕೊಡೋದೇ ಇಲ್ಲ, ಅದೊಂದು ಕೋಮುವಾದಿ ಪಕ್ಷ ಅಂತಾರೆ. ಈಗ ಕಾಂಗ್ರೆಸ್ ಯಾವ ವಾದಿಯ ಪಕ್ಷ ಅನ್ನೋದನ್ನು ಸ್ವಲ್ಪ ಯಾರಾದರೂ ಹೇಳಿಪ್ಪ. ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಅಲ್ಲಿ ಶಾಮನೂರು ಕುಟುಂಬ ಇಷ್ಟು ವರ್ಷ ಗೆದ್ದಿದೆ, ಅವರಿಗೆ ಗೆಲ್ಲೋದು ಗೊತ್ತಿದೆ, ಗೆದ್ದುಕೊಳ್ತಾರೆ ಅಂದುಕೊಂಡ್ರೆ ಅದು ಸುಳ್ಳಾಗತ್ತೆ. ಪ್ರತಿ ಬಾರಿಯ ಹಾಗೆ ಈ ಬಾರಿಯ ಬೈ ಎಲೆಕ್ಷನ್ ಶಾಮನೂರು ಕುಟುಂಬಕ್ಕೆ ಸುಲಭ ಅಲ್ಲ, ಇದೊಂದು ಕಬ್ಬಿಣದ ಕಡಲೆ. ಯಾಕಂದರೆ ಇಲ್ಲಿಯವರೆಗೂ ಮುಸ್ಲಿಮರು ಶಾಮನೂರು ಕುಟುಂಬದ ಕೈಯನ್ನು ಹಿಡಿದಿದ್ರು, ಇವತ್ತು ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಸುಮಾರು 20 ಮುಸ್ಲಿಂ ಯುವಕರು BJP ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ನೇತೃತ್ವದಲ್ಲಿ BJPಯನ್ನು ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ಸೇರ್ಪಡೆಯಾಗಿರೋ 4 ಜನರು ವಾರ್ಡಿನ ಅಧ್ಯಕ್ಷರು. ಇನ್ನೊಂದು ಕಡೆ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ, ನಾಮಪತ್ರವನ್ನು ಸಲ್ಲಿಸಿ ಆಗಿದೆ. ಮತ್ತೊಂದು ಕಡೆ SDPIನ ಅಫ್ಜಲ್ ಕೊಡ್ಲಿಪೇಟೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅಲ್ಲಿಗೆ ಮುಸ್ಲಿಮರ ಮತಗಳು ಹರಿದು ಹಂಚಿ ಹೋಗುತ್ತವೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಇದು ಸಿದ್ದರಾಮಯ್ಯ ಗ್ಯಾರಂಟಿ ಅಲ್ಲ, ಅಲ್ಲಿನ ಮುಸ್ಲಿಮರ ಗ್ಯಾರಂಟಿ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಮತ್ತೊಬ್ಬ ಬಂಡಾಯ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್ ಕೂಡ ನಾಮಪತ್ರ ಸಲ್ಲಿಸೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂತೂ ಇಂತೂ ಕಾಂಗ್ರೆಸ್ ಪಕ್ಷದ ವಿರುದ್ಧ 3 ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈಗ ಜಮೀರ್ ಏನಾದರೂ ದಾವಣಗೆರೆಗೆ ಹೋಗಿ ಮುಸ್ಲಿಮರ ಮನಸ್ಸನ್ನು ಓಲೈಕೆ ಮಾಡಿ ನೋಡಿ ಮುಸ್ಲಿಮರೆಲ್ಲ ಸಮರ್ಥಿಗೆ ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ, ನಿಮಗೆ ಅನ್ಯಾಯವನ್ನು ಕಾಂಗ್ರೆಸ್ ಮಾಡಿದ್ರೂ ಪರವಾಗಿಲ್ಲ, ನಾನು ಒಂದಷ್ಟು ಉದ್ಧಾರ ಆಗಬೇಕು ಅಂದರೆ ನೀವು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಕೇಳ್ತಾರಾ? ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಬೇಡಿ ಅಂತ ಹೇಳ್ತಾರಾ? ಅದು ಹೇಳೋದಕ್ಕಾದರೂ ಆಗತ್ತಾ ಅನ್ನೋದು
ನನಗಂತೂ ಗೊತ್ತಿಲ್ಲ. ಅಲ್ಲಿ ಹೇಳಿದ್ರು ಅಲ್ಲಿರೋ ಮುಸಲ್ಮಾನರೇನಾದ್ರು ಇವತ್ತು ಜಮೀರ್ ಮಾತನ್ನ ಕೇಳ್ತಾರಾ, ಕೇಳೋ ಪರಿಸ್ಥಿತಿಯಲ್ಲಿದ್ದಾರಾ ಅನ್ನೋದು ಗೊತ್ತಿಲ್ಲ. ಅದೇನೋಪ್ಪ, ಕೊನೆಗೂ ಕಾಂಗ್ರೆಸ್ ಮುಸ್ಲಿಂ ದ್ರೋಹಿ ಪಕ್ಷ ಅನ್ನಿಸಿಕೊಂಡಿದ್ದಾಯ್ತು. ನಂಬಿಕೆಗೆ ಅರ್ಹತೆ ಇಲ್ಲದ ಪಕ್ಷ ಅಂತ ಮುಸ್ಲಿಮರಿಗೂ ಕೂಡ ಗೊತ್ತಾಯ್ತು. ಇಲ್ಲಿ ಬಹಳಷ್ಟು ದಾವಣಗೆರೆಯ ಮುಸ್ಲಿಮರು ನಾವು ಈ ಸಲ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಮತವನ್ನು ಹಾಕ್ತೀವಿ, ಕಾಂಗ್ರೆಸ್ ಅನ್ನು ಸೋಲಿಸಿ ಬಿಡ್ತೀವಿ ಅಂತಿದ್ದಾರೆ. ಹಾಗಂತ ನಿಜವಾಗ್ಲೂ ಮುಸ್ಲಿಮರೆಲ್ಲ ಬಿಜೆಪಿಗೆ ಮತವನ್ನು ಹಾಕ್ತಾರಾ ಅಂತ ಅಂದರೆ ಖಂಡಿತ ಇಲ್ಲ. ಹಾಗೇನಾದರೂ ನಾವು ಅಂದುಕೊಂಡ್ರೆ ನಾವು ಮುಟ್ಟಾಳರಾಗ್ತೀವಿ ಅಷ್ಟೇ. ಯಾಕಂದರೆ ಈಗಾಗಲೇ ಮುಸ್ಲಿಂ ಅಭ್ಯರ್ಥಿಗಳಾಗಿ 3 ಕಣದಲ್ಲಿದ್ದಾಗ ಬಿಜೆಪಿಗೆ ಮತವನ್ನು ಹಾಕ್ತಾರಾ? ಅದೇನೇ ಆದರೂ ಮತಗಳ ಎಣಿಕೆ ಆದಮೇಲೆ ಮಾತ್ರ ಗೊತ್ತಾಗತ್ತೆ ಮುಸ್ಲಿಮರ ಮತಗಳು ಏನಾಗಿವೆ ಅಂತ. ಇಲ್ಲ ಕೊನೆಗೆ 5,000 10,000ಕ್ಕೆ ಮಾರ್ಕೊಳ್ತಾರಾ? ಗೊತ್ತಿಲ್ಲ, ಇದನ್ನು ನಾನು ಹೇಳಿಲ್ಲ. 500 ರೂಪಾಯಿಗೆ ಮತವನ್ನು ಮಾರಿಕೊಳ್ತಾರೆ ಅಂತ SS ಮಲ್ಲಿಕಾರ್ಜುನ್ ಅವರೇ ಹೇಳಿದ್ದು. ಅಲ್ಲಿಯವರೆಗೂ ನಾವೆಲ್ಲರೂ ಕ್ಷಣ ಕ್ಷಣಕ್ಕೆ ನಡೆಯೋ ನಾಟಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇರಬೇಕು. ಅದನ್ನು ನೋಡಿ ನೋಡಿ ಮಜಾ ತಗೋತಾ ಇರಬೇಕು ಅಷ್ಟೇ. ಇದು ಗೆಳೆಯರೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಶ್ಯಾಮನೂರು ಕುಟುಂಬಕ್ಕೆ ಮುಸ್ಲಿಮರ ಕಂಟಕ ಎದುರಾಗಿರೋದು. ಅಹಿಂದ ನಾಯಕ ಅಂತ ನಾಟಕ ಮಾಡ್ತಾ ಇದ್ದ ಸಿದ್ದರಾಮಯ್ಯ ಅಹಿಂದ ಸಮುದಾಯಕ್ಕೆ ಮೋಸವನ್ನು ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.